ಭಕ್ತಿಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸರ್ವಮಂಗಳೇ ಕಾಯೆ ಪಾರ್ವತಿಯೇ, ಸರ್ವಮಂಗಳೇ ಕಾಯೆ ಪಾರ್ವತಿಯೇ, सर्वमंगले काये पार्वतीये, पार्वतीये। विश्वं दैव विश्वं प्रचोदते कार्याशिका च विद्या जय शर्वजाये, सर्वमंगले काये काये पार्वतीये, सर्वमंगले काये काये पार्वतीये। जन शुभकारी मत्त महिषन वैरी राजेश्वरी, कात्यायनी गौरी भृत्य जन शुभकारी मत्त महिषन वैरी राजेश्वरी, चित्तैसी अन्न परि उत्तम मति तोरी, चित्तैसी अन्न परि उत्तम मति तोरी, गोत्रपति सुकुमारी शिवशंकरी, गोत्रपति सुकुमारी शिवशंकरी, सर्वमंगले काये काये पार्वतीये। कारुण्य रस भरिते धारुनिज पति भकुते भववनधिपोते, वाರಣಾಸ್ಯ ನಮಾತೆ ಓಂಕಾರಾಶ್ರಮದ ಸ್ವಾಮೀಜಿಗಳಾಗಿರ್ತಕ್ಕಂತಹ ಶ್ರೀ 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 ಸ್ವಾಮಿ ಮಧುಸೂದನಾನಂದಪುರಿ ಸ್ವಾಮಿಗಳನ್ನ ನಮ್ಮ ಒಂದು ಗ್ರಾಮಕ್ಕೆ ಆಧಾರದಿಂದ ಅವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಬರಮಾಡ್ಕೊಳ್ಳೋಣ. ಜೊತೆಯಲ್ಲಿ ಅದೇ ರೀತಿಯಾಗಿ ನಮ್ಮ ಒಂದು ಗ್ರಾಮದ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀ ಯಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು, ನಮಗೆಲ್ಲ ಸತೀಶ್ ಸ್ವಾಮಿಗಳು ಹೇಳ್ಬಿಟ್ಟು ಚಿರಪರಿಚಿತರಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿಗಳು, ನಾವು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವರು ಮನಪೂರ್ವಕವಾಗಿ ಒಪ್ಪಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಒಂದು ಗ್ರಾಮದ ಪರವಾಗಿ ಅಭಿವೃದ್ಧಿ ಸಮಿತಿಯ ಪರವಾಗಿ
ಸೂಕ್ತವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಗುರುಗಳಾಗಿರ್ತಕ್ಕಂತಹ, ನಮ್ಮ ಆತ್ಮೀಯರು ಆಗಿರ್ತಕ್ಕಂತಹ ನಮ್ಮ ಸತೀಶ್ ಸ್ವಾಮಿಗಳು ನಮ್ಮನ್ನು ಕುರಿತು, ದೇವಾಲಯವನ್ನು ಕುರಿತು ಒಂದೆರಡು ಮಾತನ್ನ ಹೇಳಬೇಕು ಅಂತೇಳಿ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾ. ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತ ಮಹಾಶಯರಲ್ಲಿ ವಿನಂತಿ, ಇವತ್ತಿನ ದಿನ ನಮ್ಮ ಗುಡುಪಲ್ಲಿ ಗ್ರಾಮಕ್ಕೆ ಸುವರ್ಣಾಕ್ಷರಗಳಲ್ಲಿ ಬರ್ಕೊಳ್ತಕ್ಕಂತಹ ದಿನ ಇವತ್ತು. ಹಾಗಾಗಿ ಮಾತಾಡೋಕೆ ಮುಂಚೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಂಡು ಸ್ವಲ್ಪ ನಿಶ್ಶಬ್ದವಾಗಿರಿ. ನಾನು ಸದಾ ನಿಮ್ಗೆ ಸಿಗುವಂಥವ್ರು, ಗುರುಗಳು ಅಪರೂಪವಾಗಿ ಸಿಗುವಂಥವ್ರು. ಹಾಗಾಗಿ ಸ್ವಲ್ಪ ನಿಶ್ಶಬ್ದವಾಗಿ ಇದ್ರೆ ತುಂಬ ಒಳ್ಳೆಯದು. ಯಾಕೆಂತಂದ್ರೆ ಅವ್ರು ಹೇಳ್ತಕ್ಕಂಥ ಒಂದು ವಿಚಾರಗಳು, ಎಲ್ಲ ವಿಚಾರಗಳು ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡುತ್ತಾ, ಈ ದಿನ ಈ ಗ್ರಾಮಸ್ಥರು ಆಯೋಜನೆ ಮಾಡಿರ್ತಕ್ಕಂಥ ಚಂಡಿಕಾ ಪಾರಾಯಣ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಹೇಳಿರ್ತಕ್ಕಂತಹ ಮಂತ್ರಗಳು ಎಲ್ಲವೂ ಕೂಡ ಮನುಷ್ಯನಿಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾತೆಯಲ್ಲಿ ನಮ್ಮ ಮಾರ್ಕಂಡೇಯ ಋಷಿಗಳು ಕೇಳಿದ್ದಾರೆ. ಯಾದೇವಿ ಸರ್ವಭೂತೇಷು ಧೃತಿ ರೂಪೇಣ ಸಂಸ್ಥಿತ, ಯಶೋರೂಪೇಣ ಸಂಸ್ಥಿತ, ಲಕ್ಷ್ಮೀ ರೂಪೇಣ ಸಂಸ್ಥಿತ. ಏನು ಯಾರಿಗೂ ಬೇಡ, ಧೈರ್ಯ ಯಾರಿಗೂ ಬೇಡ, ಲಕ್ಷ್ಮಿ ಯಾರಿಗೂ ಬೇಡ, ಯಶಸ್ಸು ಯಾರಿಗೂ ಬೇಡ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಂಡಿಕಾ ಪಾರಾಯಣವನ್ನ ನಮ್ಮ ಗುರುಗಳು ಇಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲ ನಾವು ಹರ್ಷಪಡ್ತಕ್ಕಂತಹ ಸಾಮಾನ್ಯವಲ್ಲ. ಏಕೆಂತಂದ್ರೆ ಅವರಿಗೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಅವಕಾಶ ಮಾಡಿಕೊಂಡು ರುದ್ರ ಘನವನ್ನ ಹೇಳ್ಕೊಟ್ಟು ಚಂಡಿ ಪಾರಾಯಣವನ್ನು ಹೇಳ್ಕೊಟ್ಟಿರೋದು ಅಂತಂದ್ರೆ ಅಷ್ಟು ಸಾಮಾನ್ಯವಲ್ಲ. ಇವೆಲ್ಲ ಪುಣ್ಯವಂತರು ಅಂತ ಹೇಳೋದಕ್ಕೆ ಎರಡನೇ ಮಾತಿಲ್ಲ. ಇಷ್ಟು ಜನ ಋತ್ವಿಜರನ್ನು ಕರೆಸಿ, ಮಾತೆಯರನ್ನು ಕರೆಸಿ ನಾವು ಚಂಡಿ ಪಾರಾಯಣ ಮಾಡಿಸೋದು ಅಂತಂದ್ರೆ ಅದೇನು ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ಹಾಗಾಗಿ ಶ್ರಮ ಇಲ್ದಿರ ಸುಲಭವಾಗಿ ಇಷ್ಟು ಜನ ಮಾತೆಯರು, ಇಷ್ಟು ಜನ ಮಹನೀಯರು ಬಂದು ಭಕ್ತಿ ಶ್ರದ್ಧೆಯಿಂದ ತುಂಬಾ ಸ್ಪಷ್ಟವಾಗಿ ಅದಕ್ಕೆ ಗುರುಗಳ ಹತ್ರ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ಕೊಡ್ತಾ ಇದ್ದ ಸಂಕಲ್ಪ ವರ್ತಮಾನ ಕಾಲಕ್ಕೆ ಅದು ತುಂಬಾ ಚೆನ್ನಾಗಿ, ಅಷ್ಟು ಚೆನ್ನಾಗಿರ್ತಕ್ಕಂಥ ಸಂಕಲ್ಪ, ಅಷ್ಟು ಸುಸ್ಪಷ್ಟವಾಗಿ ಲೋಪವಿಲ್ಲದೆ ಹೇಳಿರ್ತಕ್ಕಂತಹ ಪಾರಾಯಣ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಗುರುಗಳಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಕಾಲಾವಕಾಶ ಜಾಸ್ತಿ ಆಗಿದೆ, ಹಾಗಾಗಿ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ಇಲ್ಲಿ ಮಾಡಿರ್ತಕ್ಕಂಥ ಪಾರಾಯಣ ಮಾಡಿರ್ತಕ್ಕಂಥ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಚೌಡೇಶ್ವರಿ ತಾಯಿ ವಿಶೇಷವಾದ ಆಯುಸ್ಸು, ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಇನ್ನೊಂದು ವಿಚಾರ, ಇವೆಲ್ಲ ಇಷ್ಟು ಜನ ಇಲ್ಲಿ ಪಾರಾಯಣ ಮಾಡಿದ್ದೀರಿ. ಈ ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ವಿಗ್ರಹಗಳು ಇವೆ. ನೈಜವಾಗಿ ವಿಗ್ರಹದಲ್ಲೇ ಶಕ್ತಿ ಇದೆ. ಹಾಗಾಗಿ ಇಲ್ಲಿ ಪಾರಾಯಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಮಹಾತಾಯಿಯ ಅನುಗ್ರಹದಿಂದ ಆಯುಸ್ಸು, ಆರೋಗ್ಯ, ಐಶ್ವರ್ಯಗಳನ್ನು ಕಾಪಾಡಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಗ್ರಾಮಸ್ಥರು ಆ ಮಹಾತಾಯಿಯ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಗುರುಗಳು ನಮ್ಮೊಂದು ಸ್ವಲ್ಪ ಹಿತವಚನಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋಭವಂತು. ಇಲ್ಲಿ ಬಂದಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಚಿರಪರಿಚಿತರು, ನಮ್ಮ ಗ್ರಾಮಸ್ಥರಿಗೆ ಗುರುಗಳ ಪರಿಚಯ ಒಂದು ಸ್ವಲ್ಪ ಹೇಳಬೇಕು. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ಓಂಕಾರಾಶ್ರಮ ಮಹಾಸಂಸ್ಥಾನ ತುಂಬಾ ದೊಡ್ಡದಾದ ದೇವಸ್ಥಾನ. 12 ಜ್ಯೋತಿರ್ಲಿಂಗಗಳು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ, ತುಂಬಾ ವಿಶೇಷವಾಗಿ ಮಾಡಿಸಿದ್ದಾರೆ. ನೈಜವಾಗಿ ನಾನು ಹೇಳಿದಂಗೆ ಆ ವಿಗ್ರಹಗಳ ಕೆಳಗಡೆ, ಆ ಲಿಂಗಗಳ ಕೆಳಗಡೆ ಯಾವ ಯಾವ ವಸ್ತುಗಳನ್ನ ಇಡಬೇಕು ಆಗಮಶಾಸ್ತ್ರದಲ್ಲಿ ಹೇಳಿದೆ. ಹಯಗಜ ಬಲ್ಮೀಗ ಹೃದಗೋರ್ತ ನಾಗದ್ವಾರ ಚತುಷ್ಪಥ ಸ್ಥಾನ ನವಪರ್ವತ ಧಾತು, ನವ ಪವಿತ್ರ ಧಾತು ನಿಕ್ಷಿಪ್ಯ ಎಲ್ಲವೂ ಇದೆ ಅದರಲ್ಲಿ. ಪಾದರಸ ಎಷ್ಟೋ ಹಾಕಿದ್ದೀವಿ. ರುದ್ರಾಕ್ಷಿಗಳು, ಎಲ್ಲ ರೀತಿಯ ಸಾಲಿಗ್ರಾಮಗಳು, ಎಲ್ಲ ರೀತಿಯ ರುದ್ರಾಕ್ಷಿಗಳು ಎಲ್ಲವೂ.
ಹಾಗಾಗಿ ಆ ವಿಗ್ರಹವನ್ನ ಲಿಂಗವನ್ನು ಸ್ಪರ್ಶ ಮಾಡಿದ್ರೆ ಸಾಕು, ನಾಡಿ ಇದೆ ಅಲ್ಲಿ, ನಾಡಿ ಹೊಡೆಯುತ್ತೆ. ಒಬ್ಬ ಮನುಷ್ಯನಿಗೆ ಜೀವಂತವಾಗಿರ್ತಕ್ಕಂಥ ಮನುಷ್ಯನ ಹಿಡ್ಕೊಂಡ್ರೆ ಹೆಂಗೆ ನಮ್ಗೆ ಸ್ಪರ್ಶ ಆಗತ್ತೆ ಜ್ಞಾನ, ಆ ರೀತಿಯ ಶಕ್ತಿ ಇದೆ. ಆ ರೀತಿಯ ದೇವಸ್ಥಾನವನ್ನ ಪ್ರತಿಷ್ಠೆ ಮಾಡಿ ಅದನ್ನು ನಡೆಸ್ತಾ ಇದ್ದಾರೆ. ಈ ಗುರುಗಳ ಆಶೀರ್ವಾದ ನಮ್ಮೆಲ್ಲರಿಗೂ, ನಮ್ಮ ತಾಲೂಕು, ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಜಿಲ್ಲಾ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ ಕೂಡ. ಯಾಕೆಂತಂದ್ರೆ ಶ್ರೀವಿದ್ಯೋಪಾಸಕರು ಕ್ಷಿಪ್ರಸಿದ್ಧಿ ಪ್ರದಂಡೋಣಾಂ ಶ್ರೀವಿದ್ಯಾ ಮಂತ್ರಗರ್ಭಿತಂ, ಅವರು ಸಂಕಲ್ಪ ಮಾಡಿದ್ರೆ ಕೆಲಸ ನಡೆದೋಗತ್ತೆ ಅಂತ ಮಹನೀಯರು. ಹಾಗಾಗಿ ಅವರ ಆಶೀರ್ವಾದ ನಮ್ಗೆ ಎಲ್ಲರಿಗೂ ಬೇಕು. ಎಲ್ಲರೂ ಕೂಡ ಸಾವಧಾನಚಿತ್ತರಾಗಿ ಈ ಒಂದು ಗುರುಗಳ ಆಶೀರ್ವಾದವನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಶ್ರೀ 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 ಮಧುಸೂದನಾನಂದಪುರಿ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ, ಈ ದಿನ ನಮ್ಮ ಗುರುಪಲ್ಲಿ ಗ್ರಾಮದಲ್ಲಿ ಎಲ್ಲರ ಸಹಕಾರದೊಂದಿಗೆ, ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ನಾವು ದುರ್ಗಾ ಸಪ್ತಶತಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಈಗ ಎಲ್ಲ ಪಾರಾಯಣ ಎಲ್ಲ ಮುಗಿಸಿದ್ದೀವಿ, ಪೂಜ್ಯರು ಆಗಮಿಸಿದ್ದಾರೆ. ಒಂದು ಸಣ್ಣ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನಂತ ಹೇಳಿದ್ರೆ, ಆ ಭಗವತಿಗೆ ರುದ್ರ ಕಿರೀಟವನ್ನು ಪೂಜ್ಯರ ಕೈಯಿಂದ ಮಾಡಿಸ್ಬೇಕು ಅಂತ ಅನ್ನೋ ಒಂದು ಮಹದಾಸೆ ನಮಗೆ. ಇದಕ್ಕೆ ಒಂದು ಹಿನ್ನೆಲೆ 2 ನಿಮಿಷದಲ್ಲಿ ಮಾತನಾಡಿ ಮುಗಿಸ್ತೇನೆ. ಏನಂತಂದ್ರೆ, ನಮ್ಮ ತಾಯಿಯವರು ಈ ದೇವಸ್ಥಾನದ ಪರಮ ಭಕ್ತೆ. ಆಗ ಪ್ರತಿ ಶುಕ್ರವಾರ ಅವರು ಪಂಚಾಮೃತಾಭಿಷೇಕಕ್ಕೆ ಕೊಡ್ತಾ ಇದ್ರು. ಇಲ್ಲಿ ಒಂದು ಶುಕ್ರವಾರನೂ ತಪ್ಪಿರ್ಲಿಲ್ಲ. ಪ್ರತಿ ಶುಕ್ರವಾರದಲ್ಲಿ ಇಲ್ಲಿ ಪೂಜೆ ವಿಶೇಷವಾಗಿ ಆಗೋದು ತುಂಬಾ ಲೇಟ್ ಆಗೋದು, 2:30-3 ಗಂಟೆ. ಅಲ್ಲಿವರೆಗೂ ಅವ್ರು ಏನು ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ತೀರ್ಥ ಪ್ರಸಾದ ತಗೊಂಡಾದ್ಮೇಲೆ ಅವರು ಊಟ ಮಾಡ್ತಾ ಇದ್ರು. ಹೀಗೆ ಅವ್ರಿಗೆ ಏನ್ ಅನಿಸ್ತು ಏನೋ, ಒಂದ್ಸಲ ನಮ್ಮ ಅಣ್ಣನವ್ರನ್ನ ಕರೆದ್ಬಿಟ್ಟು, ನಾನು ಭಗವತಿಯಲ್ಲಿ ಒಂದು ಹರಕೆ ಮಾಡ್ಕೊಂಡಿದ್ದೀನಪ್ಪ, ನಾನು ಬೆಳ್ಳಿ ಕಿರೀಟ ಮಾಡಿಸ್ಬೇಕು ಅಂತಿದ್ದೀನಿ, ನನ್ನ ಹತ್ರ ಬೆಳ್ಳಿ ತಟ್ಟೆ ಚಂಬು ಇವೆಲ್ಲ ಏನೋ ಇದೆ, ಅದನ್ನೆಲ್ಲ ಹಾಕಿಸ್ಬಿಟ್ಟು ಕಿರೀಟ ಮಾಡಿಸು ಅಂತ ಹೇಳಿ. ಸರಿ ಅಂತ ಹೇಳಿ ಕಿರೀಟ ಮಾಡಿಸ್ತು. ಸುಮಾರು ದಿನಗಳ ಕಾಲ ಈ ದೇವಸ್ಥಾನದ ಇದರಲ್ಲಿ ಇದ್ದಿದ್ದರಿಂದ ನಾವು ಅದನ್ನ ಧಾರಣೆ ಮಾಡಿಸಿರ್ಲಿಲ್ಲ. ಈಗ ನಮಗೆ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ. ಪೂಜ್ಯರ ಕೈನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಸ್ತಾ ಇರೋದ್ರಿಂದ ನಮ್ಮ ತಾಯಿಯವರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಒಂದು ತೃಪ್ತಿ ನಮ್ಮಲ್ಲಿದೆ. ಆದ್ದರಿಂದ ಪೂಜ್ಯರಲ್ಲಿ ನಾನು ಭಕ್ತಿಪೂರ್ವಕವಾಗಿ ಮನವಿ ಮಾಡ್ಕೊತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗೆ ನಮ್ಮ ಸತ್ಯನಾರಾಯಣ ಶಾಸ್ತ್ರಿಗಳವರಿಂದನೂ ಸಹಿತ ಪಂಚಲೋಹದ ಕಿರೀಟವನ್ನ ಧಾರಣೆ ಮಾಡ್ತೀವಿ. ಉತ್ತಮ ಮತಿ ತೋರಿ ಚಿತ್ತೈಸಿ ಅನ್ನ ಪರಿ ಉತ್ತಮ ಮತಿ ತೋರಿ ಗೋತ್ರಪತಿ ಸುಕುಮಾರಿ ಶಿವಶಂಕರಿ, ಗೋತ್ರಪತಿ ಸುಕುಮಾರಿ ಶಿವಶಂಕರಿ, ಸರ್ವ ಮಂಗಳ ಕಾಯೇ ಕಾಯೇ ಪಾರ್ವತಿಯೇ. कारुण्य रस भरिते धारुनि जे पति भकुते भववन दीपोते, वाराणस्य नमाते कारुण्य रस भरिते धारुनि जे पति भकुते भववन दीपोते, कारुण्यमय वनिते मारणास्त्र विनमिते, कारुण्यमय वनिते मारणास्त्र विनमिते, शरणनिगे मंत्रिसुते शरवरवनिते, शरणनिगे मंत्रिसुते शरवरवनिते, सर्वमङ्गलकाये काये पार्वतीये. भुजगभूषण राणि गजगमने कल्याणि, सुजनाब्ज गगनमणि दुर्गे शर्वाणि, भुजगभूषण राणि गजगमने कल्याणि, सुजनाब्ज गगनमणि दुर्गे शर्वाणि, अजन तंदे वेंकटेश विठल पादाब्जमणि, अजन तंदे वेंकटेश
ವೆಂಕಟೇಶ ವಿಠಲ ಪಾದಾಬ್ಜಮಣಿ ನಿಜ ಶಿರದಿ ಧರಿಸಿರುವ ಮಧುರಾ ವಿಹರಿಣಿ ನಿಜ ಶಿರದಿ ಧರಿಸಿರುವ ಮಧುರಾ ವಿಹರಿಣಿ ಸರ್ವ ಮಂಗಳೆ ಕಾಯೇ ಕಾಯೇ ಪಾರ್ವತಿಯೇ ಉರ್ವೀಧರಾತ್ಮಜಯ ಶರ್ವಜಾಯೇ उर्वीधरात्मजय शर्वजाये सर्वमङ्गले काये काये पार्वतीये सर्वमङ्गले काये काये पार्वतीये काये पार्वतीये काये पार्वतीये। ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.